ಆಫೀಸಲ್ಲಿ ಕೂತ್ಕೊಂಡು ನನಗೆ ಇದೇ ಶಂಕರ ಬಿದ್ರಿ ಕಳಿಸಿದ ನಂತರ ಯಾರು IPS ಆಫೀಸರ್ಸ್ ಬರ್ತಾರೆ ಅಂತ ಕೇಳ್ಕೊಂಡು ಎಲ್ಲರಿಗೂ ಫೋನ್ ಮಾಡಿದ್ರು. ಇಡೀ ಸ್ಟೇಟಲ್ಲಿ ಎಲ್ಲೆಲ್ಲಿ ಒಬ್ಬರು ಕೂಡ ಬರಲಿಕ್ಕೆ ಒಪ್ಪಲಿಲ್ಲ. ದೊಡ್ಡ ದೊಡ್ಡ ರ್ಯಾಂಕ್ನವರು ಒಪ್ಪಲಿಲ್ಲ. ಅವಾಗ ಒಬ್ಬೊಬ್ಬರು IPS ಆಫೀಸರ್ ಬಂದವರು ಅಂದರೆ ಮಧುಕರ್ ಶೆಟ್ಟಿ ಅವರು ಒಬ್ಬರು ಮಾತ್ರ. ಮಧುಕರ್ ಶೆಟ್ಟಿ ಅಂತ ಒಬ್ಬರು SP ತೀರಿ ಹೋದರು. ಅದ್ಭುತ ಆಫೀಸರು, ಭಾರಿ ಆನೆಸ್ಟ್ ಆಫೀಸರು. ನಾವು ಜೊತೆಯಲ್ಲಿದ್ದವ, ನಾನು ಈಗಲೂ ನೆನಪಾಗ್ತದೆ. ಬರೀ ಚಾಪೆ ಹಾಕ್ಕೊಂಡು ಒಂದು ತಾಯಿದ್ದು ತಂದೆ ಫೋಟೋ ಇಟ್ಕೊಂಡು ಮಲಗೋ, ಅದೇನು ಬೆಡ್ ಕೂಡ ಹಾಕ್ತಿರಲಿಲ್ಲ. ಬಹಳ ಒಂದು ಗಾಂಧಿ ಇದ್ದಂಗೆ ಮನುಷ್ಯ. ಭಾರಿ ಎಕ್ಸಸೈಸು, ಭಾರಿ ಎಕ್ಸಸೈಸ್ ಮಾಡೋರು. ನಿಮ್ಗೆ ಗೊತ್ತಿರ್ಬೋದು ಏನೋ. ಭಾಳ ಒಂದು ಎಕ್ಸಲೆಂಟ್ ಆಫೀಸರ್. ನಕ್ಸಲೈಟ್ ಪ್ರಾಬ್ಲಮ್ ಇತ್ತು. ನಕ್ಸಲೈಟ್ ಪ್ರಾಬ್ಲಮ್ ಇದ್ದರೆ ಏಕಾಏಕ ಅವ್ರು ನಕ್ಸಲೈಟ್ ಮಾಡ್ತಾರೆ ಅಂತ ಹೋಗಿ ಹೊಡೆಯೋದು ಬಡಿಯೋದು ಅದು ಮಾಡ್ತಿರ್ಲಿಲ್ಲ ಅವರು. ಇದರ ಹಿನ್ನೆಲೆ ಏನು, ಅವ್ರು ನಕ್ಸಲೈಟ್ ಯಾಕಾದರು, ಅವ್ರದ್ದು ಯಾಕೆ ಸೋಷಿಯಲ್ ಪ್ರಾಬ್ಲಮ್ ಏನು ಅಂಥದ್ದನ್ನು ಅವರು ಚಿಂತೆ ಮಾಡಿ ರಿಸರ್ಚ್ ಮಾಡಿ ಅವರಿಗೆ ಸಹಾಯ ಮಾಡಲಿಕ್ಕೆ ಅವರಿಗೆಲ್ಲ ಮೊದಲು ಅನುಕೂಲತೆಗಳಿಲ್ಲ. ಆ ಲೆಕ್ಕ ನೋಡಿದರೆ ಈ ವೀರಪ್ಪನ ಊರು ಗೋಪಿನಾಥ ಇತ್ತಲ್ಲ, ಅಲ್ಲಿ ಕೂಡ ಅಷ್ಟೇ. ನಾವು ಹೋಗೋ ತನಕ ಒಂದು ಮಡ್ ರೋಡು ಇಲ್ಲ, ಅವರಿಗೆ ಬೇರೆ ದಾರಿಲ್ಲ. ಕಾಡು ಪಕ್ಕದಲ್ಲಿ ಕಾಡು, 14 ವರ್ಷಕ್ಕೆ ವಯಸ್ಸಿಗೆ ಅವನು ಕಾಡು ಸೇರಿಬಿಟ್ಟ. ಇದಕ್ಕೆಲ್ಲ ಹಿನ್ನೆಲೆ ಇದೆ. ಅವನು ಅದಕ್ಕೆ ಅದು ಆವಾಗ ಕಾಡು ಪ್ರಾಣಿ ಸ್ಯಾಂಡಲ್ವುಡ್ ಎಲ್ಲ ಮಾಡ್ತಾಯಿದ್ದು. ಆಸ್ಪತ್ರೆಗಳಿಲ್ಲ, ರಸ್ತೆ ಇಲ್ಲ. ಅಲ್ಲಿ ಟೆಂಪಲ್ ಕಟ್ಟಿದ್ದು ಇದೇ ಮನುಷ್ಯ, ನಮ್ಮ ಶ್ರೀನಿವಾಸ ಮನುಷ್ಯ ಈಗಲೂ ಇದೆ ಅಲ್ಲಿ ಗೋಪಿನಾಥದಲ್ಲಿ. ಆಯಿತಾ. ಆವಾಗ ಪೊಲೀಸ್ ಆಫೀಸರ್ಸು ಸರಿಯಾಗಿ ಮನಸ್ಸು ಮಾಡಿದರೆ ಅವನ ಫ್ಯಾಮಿಲಿಯಲ್ಲಿ ಒಂದು ಕೋಟೆಯವರು ಅಂತ ಹೇಳ್ಕೊಂಡು ಆ ಊರಲ್ಲಿ ಒಂದು ಪಂಚಾಯತ್ಗೆ ಅಂತ ಕರೆಸಿ ಆರ್ಡರ್ ಮಾಡ್ತಾನೆ ಅವನು. ಆವಾಗಲೇ ಅವ್ರು ಎಕ್ಸಸ್ ಇದ್ದ, ಹಿಡಿಬೋದಿತ್ತು. ಅವನು ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದ. ಆಚೆ ಮತ್ತು ತಮಿಳ್ನಾಡು ಪಕ್ಕದಲ್ಲಿ MLA ಇದ್ದರು. ಆ MLAಗೆ ಕ್ಯಾನ್ವಾಸ್ ಮಾಡ್ತಾಯಿದ್ದ. ಆವಾಗನೇ ಅವನು ಹಿಡಿದು ಒಳಗೆ ಹಾಕಿ ಅವನು ತಕ್ಕ ಬುದ್ಧಿ ಕಲಿಸಿದ್ರೆ ಇದು ಆಗ್ತಿರ್ಲಿಲ್ಲ. ನಂತರ ನಾನು ಉಪ್ಪಾರಪೇಟೆಲಿದ್ದ ಅಲ್ಲೊಮ್ಮೆ ಹಿಡಿದ್ರು. ಲಾರ್ಡ್ಸ್ ಅಂತ ಹೋಟ್ಲಲ್ಲಿ ಸಿಗ್ತಾನೆ, ಊಟಕ್ಕೆ ಬರ್ತಾಯಿದ್ದ. ಅಲ್ಲಿ ಹಿಡಿತಾರೆ ಅವನು ಅವಾಗ ವೆಪನ್ ತೊಗೊಳ್ಳಿಕ್ಕೆ ರೌಂಡ್ಸ್ ಪರ್ಚೇಸ್ ಮಾಡೋಕ್ಕೆ ಇಲ್ಲಿ ಬರ್ತಾಯಿದ್ದ. ಆವಾಗಲೇ ಅವನು ಟೈಟ್ ಮಾಡಿ ಹಿಡ್ಕೊಂಡು ಇದು ಮಾಡಿದರೆ ಅದು ಮುಂದುವರಿಸ್ತಿದ್ದಿಲ್ಲ. ಬಹಳಷ್ಟು ನಾನು ಯಾರಿಗೂ ಹೇಳಿದೆ, ಭಾಳಷ್ಟು ಇಂಥದ್ದೆಲ್ಲ ಎಲ್ಲಿ ಆಗುತ್ತೆ ಅಂತಂದರೆ ನಮ್ಮ ಯಾರ ಕೆಲಸ ಮಾಡಬೇಕು ಸ್ವಲ್ಪ ಪೊಲೀಸರ ಕೆಲಸ ಸರಿಯಾಗಿ ಮಾಡಿದರೆ, ಫಾರೆಸ್ಟ್ ಮಾಡಿ ಸರಿಯಾಗಿ ಕೆಲಸ ಮಾಡಿದರೆ ಅವನು ಅಷ್ಟಕ್ಕೆ ಬೆಳೀತಿರ್ಲಿಲ್ಲ. ಅದು ನೆಗ್ಲಿಜೆನ್ಸೋ ಕನೈವೆನ್ಸೋ ಅದು ಏನು ಹೇಳೋಕ್ಕಾಗಲ್ಲ. ಆದರೆ ಅದರಿಂದಾಗಿ ಅವನು ಬೆಳೆಯೋಕ್ಕೆ ಅವಕಾಶ ಆಯಿತು. ಬೆಳೆದು ಹೆಮ್ಮರ ಆದ ನಂತರ ಮತ್ತೆ ಮಗ್ಗಿಸ್ಲಿಕ್ಕೆ ಆಗಲಿಲ್ಲ. ಮಧುಕರ್ ಶೆಟ್ಟಿ ಅವರು ಆ ಸಮಯದಲ್ಲಿ ನೀವು IPS ಆಫೀಸರ್ ಕರೆದಾಗ ಯಾರು ಬರಲಿಲ್ಲ, ಒಬ್ಬರೇ. ಅವರೊಬ್ಬರು ವಾಲಂಟ್ರಿ ಬಂದ್ರೆ ಅವ್ರು ವಾಲಂಟ್ರಿ ಬಂದರು. ಅವ್ರು ಕರೆದ ಕೂಡಲೇ ಅವ್ರು ಬಂದರು, ಅವ್ರು ವಾಲಂಟ್ರಿ ಬಂದರು. ಯಾರಿಗೂ ಧೈರ್ಯ ಇಲ್ಲ. ಶಂಕರ್ ಬಿದ್ರಿ ಅವ್ರು ಯಾರು ಫೋನ್ ಮಾಡಿದ್ರು ಅಂತ ಹೇಳಿದ್ರೆ ಆವಾಗ ಈ ಬೇಗರಿಗೆ ಕೂತ್ಕೊಂಡು ಅವ್ರ ಹೆಡ್ ಕ್ವಾರ್ಟರ್ ಎಲ್ಲ ಜನ ಇದಕ್ಕೆ ಮಾಡಿಸು ಅವರೇ ಕೂತ್ಕೊಂಡು ನಾನೇ ಮಾಡಿಸಿದ್ದು. ಫೋನ್ ತಿರುಗಿಸಿ ಕೊಡ್ತಿದ್ದದ್ದು, ಫೋನ್ ಬುಕ್ ಮಾಡಿ ಎಲ್ಲ IPS ಆಫೀಸರ್ ಒಬ್ಬರು ಬರಲಿಲ್ಲ ಎಕ್ಸೆಪ್ಟ್ ಹಿಮ್. ಗೋಪಾಲ್ ಹೊಸರು ಬಂದರು. ಅವರು ಕನ್ಫರ್ಡ್ IPS ಆಫೀಸರ್, ಡೈರೆಕ್ಟ್ IPS ಅಲ್ಲ, ಡೈರೆಕ್ಟ್ ಆಫೀಸರ್ ಬಂದರು ಅಂತಂದ್ರೆ ಇವರು ಒಬ್ಬರೇ. ಶಂಕರ ಬಿದ್ರಿ ಇದ್ದರು. ಶಂಕರ ಬಿದ್ರಿ ಬಿಟ್ಟರೆ ಇವರೊಬ್ಬರು ಮಧುಕರ್ ಶೆಟ್ಟಿ ಮಾತ್ರ ಅಲ್ಲಿ ಬಂದಿದ್ದು. ಅವ್ರ ಕೆಲಸ ಕೂಡ ಅಷ್ಟೇ ಆನೆಸ್ಟಾಗಿ ಕೆಲಸ ಮಾಡ್ತಿದ್ರು. ನಾವು ಕಾಡಿಗೆ ಹೋಗ್ತೇವೆ. ಕಾಡಿಗೆ ಹೋದಾಗ ನಮ್ಮ ಜೊತೆಯಲ್ಲಿ ಆವಾಗ ಮಧುಕರ್ ಮೊಸಳೆ ಅಂತ ಒಬ್ಬ ಇರ್ತಾರೆ, ಮತ್ತು ಮೂಡ್ಲೆ ಅಂತ ಇರ್ತಾರೆ, ಸೌದಾಗರ್ ಇರ್ತಾನೆ, ಅಶೋಕ್ ಕುಮಾರ್ ಇರ್ತಾರೆ, ನಾಗರಾಜ್ ಅಂತ ಇರ್ತಾರೆ. ಅಲ್ಲಿ ಹೋದ ನಂತರ ಎಲ್ಲ ಒಂದು 750 ಸ್ಟಾಫ್ ಇರುತ್ತೆ ನಮಗೆ ಹೋದಾಗ. ಸಾಹೇಬರು ಆವಾಗ ಭಾರಿ ಮೆಟಿಕ್ಯುಲಸ್ಲಾಗಿ 100-120 ಜನರದ್ದು ಲೀಸ್ಟ್ ಮಾಡಿದರು. ಅವ್ರ ಮೇಲೆಲ್ಲ ರಿವಾರ್ಡ್ ಹಾಕಿದ್ರು. ವೀರಪ್ಪನಿಗೆ 20 ಲಕ್ಷ, ದೊಡ್ಡ ಅಮೌಂಟ್ 20 ಲಕ್ಷ ಅಂದರೆ 10 ಲಕ್ಷ 5 ಲಕ್ಷ ಅಂತ ಅವರ ಇದರ ಮೇಲೆ ರಿವಾರ್ಡ್ ಅಮೌಂಟ್ ಯಾರನ್ನು ಹಿಡಿದು ಕೊಟ್ಟರೆ ಸಾಯಿಸಿದ್ರೆ ಅಂತ ಹೇಳ್ಕೊಂಡು ರಿವಾರ್ಡ್ ಕೂಡ ಅನೌನ್ಸ್ ಮಾಡಿದರು. ನಮ್ಗೆ ಹೋದ ಕೂಡಲೇ ಸಾಹೇಬ್ರು ಭಾರಿ ಇದೊಂದು ಮೆಟಿಕ್ಯುಲಸ್ಲಾಗಿ ಬೇರೆ ಬೇರೆ ಟೀಮ್ ಮಾಡಿದ್ರು. ಒಂದು ಇಂಟ್ರಗೇಷನ್ ಟೀಮ್ ಅಂತ ಎಲ್ಲ ಹಿಡ್ಕೊಂಡು ಇಂಟ್ರಗೇಷನ್ ಟೀಮ್ ಅಂತ ಮಾಡಿ ಒಂದು ವರ್ಕ್ಶಾಪ್ ಟೈಪ್ ಮಾಡಿ ಅಲ್ಲಿ ಮೂಡ್ಲವ್ರಿಗೆ ಹೆಡ್ ಮಾಡಿದರು. ಮತ್ತು ಆಪ್ರೇಷನಲ್ಲಿ ಪುನಚ್ಚ ಅಂತ ಒಬ್ಬರು, ಅಶೋಕ್ ಕುಮಾರ್, ನಾಗರಾಜ್, ಸೌದಾಗರ್ ಇವನ್ನೆಲ್ಲ ಮಾಡಿಕೊಂಡು ಆಪ್ರೇಷನ್ ಕಾಡಲ್ಲಿ ಕೂಂಬಿಂಗಿಗೆ ಇವರನ್ನೆಲ್ಲ ಒಂದು ಟೀಮ್ ಮಾಡಿದ್ರು ಬೇರೆ ಬೇರೆ. ನನಗೆ ಇಂಟೆಲಿಜೆನ್ಸ್ ಕಲೆಕ್ಷನ್ ಅಂತ ಹೆಡ್ ಮಾಡಿದ್ರು. ಇಲ್ಲ ನಾನು ಸೌದಾಗರ್ ಇದ್ದು, ನಮ್ಮ ಜೊತೆ ಮುತ್ತುರಾಯ ಅಂತ ಒಬ್ಬಿದ್ರು. ನನಗೆ ಇದು ಇಂಟೆಲಿಜೆನ್ಸ್, ನಾನೇ ಸೀನಿಯರ್ ಇದ್ದೆ, ನನಗೆ ಇಂಟೆಲಿಜೆನ್ಸ್ ಹೆಡ್ ಮಾಡಿದ್ರು. ಮತ್ತು ಪ್ರಕಾಶ್ ಅಂತ ಒಬ್ಬ ಇದ್ದ. ಬೇರೆ ಬೇರೆ ಅಲ್ಲಿ ಇದರಲ್ಲಿ ಮೊಸಳೆ ಅಂತ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದರು. ಮಧುಕರ ಮೊಸಳೆ ಅಂತ ಹೇಳ್ಕೊಂಡು ಅವನು ಇನ್ವೆಸ್ಟಿಗೇಷನ್ಗೆ ಅವ್ರಿಗೆ ಹಾಕಿದ್ರು. ಅವರು ತೀರಿ ಹೋದರು. ಆಯಿತಾ. ಹೀಗೆ ಇತ್ತೀಚೆಗೆ ತೀರಿ ಹೋದರು ಅವರು ಕೂಡ. ಹೀಗೆ ಬೇರೆ ಬೇರೆ ಟೀಮ್ ಮಾಡಿ ವರ್ಕ್ ಅಲಾಟ್ಮೆಂಟ್ ವರ್ಕ್ ತೊಗೊಳ್ಳೋದ್ರಲ್ಲಿ ಅವ್ರ ಹತ್ರ ಕಲಿಬೇಕು. ಹೌದು, ಶಂಕರ ಬಿದ್ರಿ ಹತ್ರ ಕಲಿಬೇಕು. ಯಾಕಂದ್ರೆ ಅಷ್ಟು ಅವ್ರದ್ದೊಂದು ಕಂಪ್ಯೂಟರ್ ಹೆಡ್ ಇದ್ದಂಗೆ, ಕಂಪ್ಯೂಟರ್ ತಲೆ ಅದು. ಎಲ್ಲಿ ಯಾವ ಊರು ಒಂದು ಹೇಳಿದ್ರೆ ಸಾಕು, ಅದು ಇಷ್ಟು ಸಮುದ್ರದಿಂದ ಇಷ್ಟು ಎತ್ತರದಲ್ಲಿದೆ, ಇಷ್ಟು ದೂರದಲ್ಲಿದೆ, ಅದು ಸುತ್ತ ಏನಿದೆ ಎಲ್ಲ ಹೇಳ್ಬಿಡೋರು. ಅಷ್ಟು ಸ್ಟಡಿ ಮಾಡಿ ನಮಗೆ ಅಲ್ಲಿ ಆವಾಗ ಈ ಮ್ಯಾಪ್ ರೀಡಿಂಗ್ ಹೋಗ್ಲಿಕ್ಕೆ ಎಲ್ಲ ನಮಗೆಲ್ಲ ಕಲಿಸ್ಕೊಡ್ತಾಯಿದ್ರು. ಕಾಡಲ್ಲಿ ಹೋಗ್ಬೇಕು, ನಾವೆಲ್ಲ ಕಾಡಿನಲ್ಲಿ ಕೆಲಸ ಮಾಡಿದವರೆಲ್ಲ ಅದಕ್ಕೆಲ್ಲ ಟ್ರೈನಿಂಗ್ ಕೊಡ್ತಾಯಿದ್ರು. ಹೀಗೆ ಮತ್ತು ಅಲ್ಲಿ ಅವ್ರ IG
ನಾವೆಲ್ಲ ಇನ್ಸ್ಪೆಕ್ಟ್ರು ಸಬ್ ಇನ್ಸ್ಪೆಕ್ಟ್ರು ಅಂತ ಕೂಡ ಭೇದ ಭಾವ ಇರಲಿಲ್ಲ. ಎಲ್ಲ ಅಣ್ಣ ತಮ್ಮಂದ್ರಾಗಿ ರ್ಯಾಂಕಿಂಗ್ ಇಲ್ಲವೇ ಇಲ್ಲ ಅಲ್ಲಿ. ಅಷ್ಟು ಪ್ರೀತಿ, ಊಟ ತಿಂಡಿ ಒಟ್ಟಿಗೆ ಹೋಗೋದು, ಒಟ್ಟಿಗೆ ಈ ಥರ ಇತ್ತು. ಇಂಟೆಲಿಜೆನ್ಸ್ ಅಂದರೆ ನಾನು, ನಮ್ಮ ಜೊತೆಯಲ್ಲಿ ಪೊಲೀಸ್ ಬೇರೆ ಎಲ್ಲ ಇರ್ತಾಯಿದ್ರು. ಒಬ್ಬ ಗೋಪಿ ಅಂತ ಇದ್ದ, ಮತ್ತು 2-3 ಜನ ಇದ್ದರು. ಹಳ್ಳಿಗೆ ನಾನು ಹೋಗ್ತಾಯಿದ್ದೆ, ಬೇರೆ ಬೇರೆ ವೇಷ ಹಾಕ್ತಿದ್ದೆ. ನಮ್ಮ ಈ ಒರಿಜಿನಲ್ ಯೂನಿಫಾರ್ಮ್ ಏನು ಹಾಕ್ತಾ ಇರಲಿಲ್ಲ. ವೇಷ ಅಂದರೆ ಈಗ ಒಂದೊಂದು ಊರಿಗೆ ಪೋಸ್ಟ್ಮ್ಯಾನ್ ಟೈಪ್ ಹೋಗ್ತಾಯಿದ್ದೆ. ಮತ್ತು ಕೆಲವು ಚರ್ಚಲ್ಲಿ ಫಾದರ್ ಜೊತೆಯಲ್ಲಿ ಅವ್ರಿಗೆ ಗೊತ್ತಾಗದಂಗೆ ಫಾದರ್ ಅಸಿಸ್ಟೆಂಟ್ ಅಂತ ಆಗಿ ಕೂಡ ಹೋಗ್ತಾಯಿದ್ದೆ. ನಮ್ಮ ಸ್ವತಃ ಇದನ್ನೇ ಇರಲಿಲ್ಲ, ಐಡೆಂಟಿಟಿ ಇರಲಿಲ್ಲ. ಆ ಟೈಪು ಗಡ್ಡ ಎಲ್ಲ ಬಿಟ್ಟು, ಆ ಗಡ್ಡ ತೆಗೆಯೋದು ಅಂಥದ್ದು ಏನಿರಲಿಲ್ಲ. ಗಡ್ಡ ಬಿಟ್ಟು ನಾವು ತಿರುಗಾಡಿದ್ದು ಭಾಳಷ್ಟು ದಿವಸಗಳಲ್ಲಿ ಹಾಗೇ ಇದ್ದು. ಊಟ ಎಲ್ಲರೂ ಅಲ್ಲಿಗೆ ಹೋಗೋದು, ಒಂದು ಹೋಟ್ಲಲ್ಲೇ ಊಟ ಅಲ್ಲಿ ತಮಿಳ್ನಾಡು ಸೈಡ್ನಲ್ಲಿ ದೋಸೆ ಗೀಸೆ ಭಾಳ ಒಳ್ಳೆ ಊಟ ಸಿಗ್ತಿತ್ತು ದಾರ್ ರೋಡ್ ಸೈಡಲ್ಲಿ. ಅದನ್ನು ತಿಂತಾಯಿದ್ದು. ಮತ್ತು ಹಾಗೆ ದುಡ್ಡನ್ನು ಖರ್ಚು ಮಾಡ್ತಿದ್ದು. ಇನ್ಫಾರ್ಮೆಂಟ್ಸ್ ಅಂತ ಕೆಲವು ಗೊತ್ತಿದ್ದು ದುಡ್ಡನ್ನು ಕೊಡ್ತಾಯಿದ್ದು ನಮ್ಗೆ ಬೇಕಾದಷ್ಟು. ಈಗ ಒಂದು ಕೌದಳ್ಳಿಯಲ್ಲಿ ಒಂದು ಇನ್ಫಾರ್ಮೇಷನ್, ಅಂಗಶೆಟ್ಟಿದ್ದು ಒಂದು ಇನ್ಫಾರ್ಮೇಷನ್ ಬಂತು. ಆ ಜಡೇಜಾ ಅಂತ ಹೇಳ್ಕೊಂಡು ಮಿಂಚುಗುಳಿ ಆಪ್ರೇಷನ್ ಅಂತ ಒಂದು ದೊಡ್ಡ ಫಸ್ಟ್ ಆಪ್ರೇಷನ್ ವೀರಪ್ಪನ ಕೊಟ್ಟಿದ್ದು. ಅದು ಮಿಂಚುಗುಳಿದ್ದು ಭಾರಿ ಚೆನ್ನಾಗಿತ್ತು. ಅದು ನಿಜವಾದ ಆಪ್ರೇಷನು ಆಗಬೇಕಾಗಿತ್ತು. ಅದು ನೆನೆಸಿದಂಗೆ ಆಗಲಿಲ್ಲ. ಆ್ಯಕ್ಚುಲಿ ಒಳ್ಳೆ ಇನ್ಫಾರ್ಮೇಷನ್. ಆ ಮುತ್ತುರಾಯ ಅಂತ ಒಬ್ಬ ನಮ್ಮ ಜೊತೆಯಲ್ಲಿದ್ದವಲ್ಲ, ಅವನಿದ್ದ. ಜಡೇಜಾ ಅಂತ ಒಬ್ಬ ಬಂದು ಇನ್ಫಾರ್ಮೆಂಟ್ ಅವನು ಬಂದು MMLC ಹೇಳ್ತಾನೆ. ಆವಾಗ ಇವರು ಇರೋದಿಲ್ಲ, ಶಂಕರ್ ಬಿದ್ರಿಯವರು ಅಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಇರೋದಿಲ್ಲ, ಅವರು ದಿಮ್ಮಮ್ಮಲ್ಲಿ ಇರ್ತಾರೆ. ಇದು ಇನ್ಫಾರ್ಮೇಷನ್ ಸಿಕ್ಕ ಕೂಡಲೇ ಅವನು ಜಡೇಜನ ಕರ್ಕೊಂಡು ಅಲ್ಲಿಗೆ ಹೋಗ್ತೀವಿ, ದಿಮ್ಮಮ್ಗೆ. ಅವನೊಬ್ಬ ಅಲ್ಲಿ ಪುಣಿಜನೂರು ಅಲ್ಲಿ ಒಬ್ಬ ಇದ್ರ ಟ್ರೈಬ್ಸ್ ಅಲ್ಲಿ ಜನ ಒಬ್ಬಳು ಇನ್ಫಾರ್ಮೆಂಟ್ ಅಂತ ಹೇಳಿ, ನಮ್ಮದೇ ಇನ್ಫಾರ್ಮೆಂಟ್ ಅವನು. ಇಂಥದ್ದು ಇನ್ಫಾರ್ಮೆಂಟ್ ಭಾಳ ಅಲ್ಲಲ್ಲಿ ಇಟ್ಟಿದ್ದು. ಅದು ಬೇರೆ ಬೇರೆ ಕಮ್ಯುನಿಟಿ ಇರ್ಬೋದು, ಬೇರೆ ಬೇರೆ ಇದು ಯಾವುದು ಟ್ರೈಬ್ಸ್ ಇರ್ಬೋದು, ಎಲ್ಲರೂ ನಮ್ಮ ಜೊತೆಯಲ್ಲಿ ಇದ್ದರು. ಅವರು ಎಷ್ಟೋ ಸಲ ನಮಗಿಂತ ಡಬಲ್ ಕ್ರಾಸ್ ಆಗಿ, ಈಗ ಮೀನಿಯಮ್ದು ಇನ್ಸಿಡೆಂಟ್ ಹರಿಕೃಷ್ಣ ಮತ್ತು ಶಕೀಲು ಡಬಲ್ ಕ್ರಾಸ್ ಆಗಿ ಆಗಿದ್ದು. ಅದು ಕಮಲಾ ನಾಯಕಂದು. ಹಾಗೆ ಅದು ಇಲ್ಲಿ ನಾವು ಮಿಂಚುಗುಳಿದ್ರೆ ನೆನಪು ಮಾಡಿದ್ರೆ ಅಲ್ಲಿ ಹೋದ್ವು. ಅಲ್ಲಿ ಇವರು ಶಂಕರ್ ಬಿದ್ರೆ ದಿಮ್ಮಮ್ಮಲ್ಲಿದ್ದರು. ದಿಮ್ಮಮ್ಮ ಒಂದು ಕ್ಯಾಂಪ್ ಇತ್ತು ನಮ್ಮದು. ಅವ್ರು ಅಲ್ಲೊಂದು IB ಇದೆ ಸಣ್ಣ ದುಮ್ಸಂದು, ಅಲ್ಲಿ ಅವರಲ್ಲಿದ್ದರು. ವಿಷಯ ಅವ್ರು ತಿಳ್ಕೊಂಡು ಅಲ್ಲಿಂದ ಸಂಜಯರವರು ಕೂಡ ಇನ್ಫಾರ್ಮೇಷನ್ ಬರುತ್ತೆ ತಮಿಳ್ನಾಡಲ್ಲಿ. ಅವರು ಕೂಡ ಅಲ್ಲಿಗೆ ಬರ್ತಾರೆ. ಬಂದು ಇಬ್ಬರು ಮೀಟಿಂಗ್ ಮಾಡ್ತಾರೆ. ಇರೋದು ಅಲ್ಲಿ ಹೋಲ್ ಗ್ಯಾಂಗ್ ಇರುತ್ತೆ. ಅಲ್ಲಿ ಒಂದು ಗ್ಯಾಂಗ್ ಭಾಳ ತಿಂಗಳಿಂದ ಅಲ್ಲಿ ಇರುತ್ತೆ. ಆವಾಗ ಬರ್ಮನ್ ಸಾಹೇಬರು ಇದ್ದರು. ನಮಗೆ ಬೇರೆ ಬೇರೆ KV ಶೆಟ್ಟರು ಅಲ್ಲಿ ಕೆಲಸ ಮಾಡಿದ್ದಾರೆ, ಮಡಿಯಾಲ್ ಸಾಹೇಬರು ಇದ್ದಾರೆ. ಈ ಸಂದರ್ಭದಲ್ಲಿ ಬರ್ಮನ್ ಸಾಹೇಬರು ಇದ್ದರು. ಬರ್ಮನ್ ಸಾಹೇಬರು ಬರ್ತಾರೆ. ಬರ್ಮನ್ ಸಾಹೇಬ್ ಬಂದು ಎಲ್ಲ ಮೀಟಿಂಗ್ ಮಾಡಿ, ಇವರು 4 ಕಡೆಯಿಂದ 4 ಗುಂಪು ಮಾಡಿ ಅಲ್ಲಿ ಅಟ್ಯಾಕ್ ಮಾಡೋದು ಅಂತ ಆಯಿತು. ಅಲ್ಲಿಗೆ ಮಿಂಚುಗಳಿಗೆ ಅದೊಂದು ಗುಂಡಿ ಇರ್ತಿತ್ತು. ಇದು 4 ಕಡೆಯಿಂದ ಹೋಗಿ ಮಾಡೋದು. ಅದು ಪ್ಲ್ಯಾನ್ ಮಾಡ್ದಂಗೆ ಸಕ್ಸಸ್ ಆಗಿದ್ದರೆ ಅಲ್ಲಿಗೆ ಸಾಧಾರಣ ಗ್ಯಾಂಗ್ ಮೆಂಬರ್ಸ್, ಅಂದರೆ ವೀರಪ್ಪನ ಆ್ಯಕ್ಚುಲಿ ಅಲ್ಲಿ ಅವತ್ತು ಇರಲಿಲ್ಲ. ವೀರಪ್ಪನ ಹೆಂಡತಿ ಇದ್ಲು, ಮತ್ತು ಮಾರಪ್ಪನ ಹೆಂಡತಿ ಹೆಣ್ಮಕ್ಳೆಲ್ಲ ಎಲ್ಲಿದ್ದರು. ಅಲ್ಲಿ ರೊಟ್ಟಿ ಮಾಡೋದು ಒಂದು ವಿಲೇಜೇ ಅದು ಮಾಡಿದ್ರು ಅವರಷ್ಟು ಚೆನ್ನಾಗಿ ಅಲ್ಲಿ ಎಲ್ಲ. ಅದಕ್ಕೆ ಅವ್ರದ್ದೆಲ್ಲ ಭಾರಿ ಸಿಸ್ಟಮ್ಯಾಟಿಕ್ ಇತ್ತು. ಮರದ ಮೇಲೆ ಸೆಂಟ್ರಿಗಳು, ಟೈಮ್ ಒಬ್ಬ ಸೆಂಟ್ರಿ ಆದ್ರೆ ಮತ್ತೊಬ್ಬ ಸೆಂಟ್ರಿ ಎಲ್ಲ ಇತ್ತು. ಹಾಗೆ ಅವರು ಪ್ಲ್ಯಾನ್ ಮಾಡಿದ್ರು. ಅದಕ್ಕೆ ಪ್ಲ್ಯಾನ್ ಮಾಡಿ 4 ಕಡೆಯಿಂದ ಹೋಗೋದು ಅಂತ. ನಮ್ಮದು ಎಲ್ಲಿ ಫೇಲಿಯರ್ ಆಯ್ತು ಅಂತಂದರೆ, ಯಾವ ಕಡೆಯಿಂದ ಯಾರು ಹೋದರೆ ಅಲ್ಲಿ ಎಷ್ಟೊತ್ತು ಮುಟ್ಟಬಹುದು ಎಂಬ ಟೈಮ್ ಕ್ಯಾಲ್ಕುಲೇಷನ್ದಲ್ಲಿ ತಪ್ಪೋಯ್ತು. ಇಲ್ಲಿ ಆವಾಗ ಬಿಂದರ್ ಅಂತ BSF ಲೀಡ್ರು ಕಮಾಂಡರ್ ಇದ್ದರು. ಅವ್ರದ್ದೊಂದು ಟೀಮು, ಅವ್ರದ್ದು ಒಳ್ಳೆ ಪವರ್ಫುಲ್ ಟೀಮು. ಮೋಟರ್ ಅವ್ರದ್ದು ಬೇಕಾದಷ್ಟು ವೆಪನ್ಗಳು ಎಲ್ಲ ಇದ್ದು ಸೊಫಿಸ್ಟಿಕೇಟೆಡು. ಅವರೊಂದು ಟೀಮು. ಮತ್ತು ಸಂಜಯರವರ ಈ ಅಶೋಕ್ ಕುಮಾರ್ ಒಂದು ಟೀಮು, ಬೇರೆ ಹಾಗೆ 3-4 ಟೀಮ್ ಮಾಡಿದರು. ಮಾಡಿ ಎಲ್ಲರೂ ಬೆಳಿಗ್ಗೆ 4 ಗಂಟೆ ಹೊರಟು ಏನಾಯ್ತು ಅಂದರೆ ಅಲ್ಲಿ ಇದು ಬಿಂದರ್ ಟೀಮ್ ಮೊದಲು ಹತ್ರ ಹೋಯ್ತು. ಹತ್ರ ಹೋದ ಕೂಡಲೇ ಅಲ್ಲಿ ಹೋದಾಗ ಒಂದು ಜಿಂಕೆ ಮುಂದೆ ಇದ್ದವನು ಹಾರ್ತಲ್ಲಿ ಮುಂದೆ ಅವ್ನು ಹೆದರ್ಬಿಟ್ಟು ಇದು ಮಾಡೋದು. ತಲೆಯಲ್ಲಿ ಒಂದು ಡಬ್ಬಿ ಇತ್ತು ಅಡುಗೆ ಮಾಡೋಂಥದ್ದು, ಎಲ್ಯುಮಿನಿಯಂ ಪಾತ್ರೆಗಳು, ಅದು ಕೆಳಗೆ ಬಿತ್ತು. ಸೌಂಡ್ ಆಯಿತು. ಸೌಂಡ್ ಆದ ಕೂಡಲೇ ಅಲ್ಲಿ ಅವರಿಗೆ ಗೊತ್ತಾಗ್ಬಿಡ್ತು. ಪೊಲೀಸ್ ಅಂತ ಹೇಳಿದ್ರು. ಎಲ್ಲ ದಿಕ್ಕಾಪಟ್ಟೆ ಓಡಿ ಹೋದ್ರು ಅಲ್ಲಿ. ಹಾಗೆ ಅಲ್ಲಿ ಅಂಥದ್ದು ನಮಗೆ ಯಾರು ಹಿಡಿಯೋಕೆ ಅವರೆಲ್ಲ ಬೇರೆ ಬೇರೆ ಕಡೆ ಓಡಿ ಹೋಗಿ ಬೇರೆ ಮತ್ತೆ ಎಲ್ಲ ಸಿಕ್ಕಿದ್ರು. ಹೊರಗಡೆ ಬಂದು ಗೋಪಿನಾಥಮ್ಮ ಸಿಕ್ಕಿದ್ರು, ಮುತ್ತುಲಕ್ಷ್ಮಿ ಸಿಕ್ಕಿದ್ಲು. ಆವಾಗ ಹೆಣ್ಮಕ್ಳಿದ್ರು ಜೊತೆಯಲ್ಲಿ. ಆವತ್ತಿಂದ ಅವನು ಹೆಣ್ಮಕ್ಳು ಗ್ಯಾಂಗ್ ಬಿಟ್ಟು ಆವತ್ತಿಂದ ಹೆಣ್ಮಕ್ಳಿಲ್ಲ. ಆ ಅಟ್ಯಾಕ್ ಆದ ನಂತರ ಅಲ್ಲಿ ಆವಾಗೆಲ್ಲನೂ ನಡೀತಾ ಇತ್ತು, ಕುಡಿತಾ. ಆದರೆ ಇವನು ವೀರಪ್ಪ ಮಾತ್ರ ಯಾವುದ್ರಲ್ಲಿ ಇರಲಿಲ್ಲ. ಡ್ರಿಂಕ್ಸ್ ಆಗಲಿ ಬ್ಯಾಡ್ ಹ್ಯಾಬಿಟ್ಸಲ್ಲಿ ಯಾವುದ್ರಿಲ್ಲ. ಅವನು ದೇವ್ರ ಪೂಜೆ, ಬೆಳಗ್ಗೆ ಎದ್ದು ಸ್ನಾನ, ಇಂಥದ್ದೆಲ್ಲ ಒಂದಿತ್ತು. ಈ ಮೆಂಬರ್ಸ್ ಇದ್ದಾರಲ್ಲ ಅವರೆಲ್ಲ ಬೇಡದ್ದೆಲ್ಲ ಮಾಡ್ತಾಯಿದ್ರು.
ಅಲ್ಲೆಲ್ಲ ಸಿಗುತ್ತೆ ಏನು ಬೇಕಾದಷ್ಟು ಗುರುಗಳು ಅಲ್ಲಿ ಅಡುಗೆ ಮಾಡುವಂಥದ್ದು ಪುಡಿಗಳು, ಮಸಾಲೆಗಳು, ಏನು ಅಡುಗೆ ಮಾಡೋ ಸಾಮಾನುಗಳು, ಅರಿಯುವ ಕಲ್ಲುಗಳು ಇವೆಲ್ಲ ಇರ್ತದೆ. ಹೀಗೆ ಆ ಆಪರೇಷನು ಬಿಕಾಸ್ ಆಫ್ ನಮ್ಮ ಟೈಮಿಂಗ್ಸ್ ಸರಿಯಾಗಿ ಸೆಟ್ ಮಾಡದೆ ಫೇಲರ್ ಆಗುತ್ತೆ. ಅದು ಅವನು ಎಲ್ಲಿ ಆದರೂ ಅಷ್ಟೇ ಮಾಂಸ ಎಲ್ಲ ಹೊಡೆದಾಕಿ ಅದನ್ನು ಒಣಗಿಸ್ತಿದ್ದ ಅವನು ತಿಂಗಳಾಗಟ್ಟಲೆ ಅದನ್ನು ತಿನ್ನೋ ಅವನು ಒಣಗಿಸಿಟ್ಟು ಅದನ್ನು ಮತ್ತೆ ಇದು ಮಾಡೋರು. ಇದು ಅವನದು ಹ್ಯಾಬಿಟ್, ಅದು ನ್ಯಾಚುರಲ್. ಈ ಪ್ರಾಣಿಗಳಿಗೆ ಕೂಗ್ತಾಯಿದ್ರು, ಪಕ್ಷಿ ಪ್ರಾಣಿಗಳ ಕೂಗ್ತಾಯಿದ್ರು. ಮತ್ತು ಅವನಿಗೆ ವೀರಪ್ಪನಿಗೆ ಹೋಗುವಾಗ ಯಾವ ಪಕ್ಷಿ ಇದ್ದರೆ ಎದುರಿಗೆ ಸಿಕ್ಕಿದರೆ ಶುಭ ಶಕುನ, ಯಾವುದು ಸಿಕ್ಕಿದರೆ ಅಪಶಕುನ, ಇಂಥದ್ದೆಲ್ಲ ಅವನಿಗೆಲ್ಲ ಅದನ್ನೆಲ್ಲ ಬಿಲೀವ್ ಮಾಡ್ತಿದ್ದ. ಅದೆಲ್ಲ ಇತ್ತು ಅವನಿಗೆ. ಮತ್ತು ಅವನು ಪ್ರಾಣಿಗಳು ಕೂಗಿದ ಹಾಗೆ ಕೂಗಲಿಕ್ಕೆ, ಪಕ್ಷಿಗಳು ಕೂಗಿದ ಹಾಗೆ ಕೂಗಲಿಕ್ಕೆ ಎಲ್ಲ ಎಕ್ಸ್ಪರ್ಟ್ ಆಗಿದ್ದರು. ಒಬ್ರಿಗೊಬ್ಬರಿಗೆ ಮೆಸೇಜ್ ಕೊಡೋಕ್ಕೆ ಇದನ್ನೆಲ್ಲ ಅವ್ರದ್ದೇ ಕೋಡ್ ಲ್ಯಾಂಗ್ವೇಜಲ್ಲಿ ಕೊಡುವಂಥದ್ದು ಒಂದು ವ್ಯವಸ್ಥೆ ಅವನ ಹತ್ರ ಇತ್ತು. ಮತ್ತು ಅವನದು ಎಲ್ಲ ಪ್ಲ್ಯಾನ್ಗಳು ಕೂಡ ಭಾರಿ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾಯಿದ್ದ. ನಿಮ್ಮ ಪಾಲಾರ್ ಬ್ಲಾಸ್ಟ್ ಹೇಳಿದಿಲ್ಲ, 3 ತಿಂಗಳು ಕಾಯ್ತಾರೆ ಅಲ್ಲಿ. ಇಲ್ಲಿ ಮೀಡಿಯಮಲ್ಲಿ ನೋಡಿ ಅವನೊಂದು ಅಲ್ಲಿ ಒಂದು ಟೆಂಪಲ್ ಸಣ್ಣದು ಕ್ರಿಯೇಟ್ ಮಾಡಿ ಪೂಜೆ ಮಾಡಿಕೊಂಡು ಇವ್ರಿಗೆ ಬರೋಕ್ಕೆ ಹೇಳಿ ಕೊಮ್ಮು ಕೊಡ್ತೀನಿ ಅಂತ ಹೇಳ್ಕೊಂಡು ಅವ್ರದ್ದು ನಮ್ಮದೇ ಇನ್ಫಾರ್ಮೆಂಟನ್ನು ಡಬಲ್ ಕ್ರಾಸ್ ಮಾಡಿ ಅವನು ಕರ್ಕೊಂಡೋಗಿ ಇವ್ರನ್ನ ಕರ್ಕೊಂಡು ಹೋಗಿ ಮಾಡ್ತಾನೆ. ಕಮಲಾ ನಾಯಕ್ ಮೊದಲು 2 ಕಡೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಅದು ಸಕ್ಸಸ್ ಆಗಿರುತ್ತೆ. ಸಕ್ಸಸ್ ಆಗಿತ್ತು. ಶಕೀಲ್ ಅಹಮದ್ಗೆ ಒಳ್ಳೆ ಇನ್ಫಾರ್ಮೆಂಟ್ ಆಗಿದ್ದು. ಅದು ಗೊತ್ತಾಗಿ ಯಾರನ್ನು ಹಿಡಿಬೇಕು ಅಂತ ಇವನು ಹೋಗಿ ಅಲ್ಲಿ ಫ್ಯಾಮಿಲಿನೆಲ್ಲ ಎತ್ಕೊಂಡು ಹೋಗ್ತಾನೆ ಕಾಡಿಗೆ. ಅವನು ಭಯಪಡಿಸ್ತಾನೆ. ಅವನು ಆವಾಗ ಬೇರೆ ನಿರ್ವಾಹ ಇಲ್ಲ, ಇವನು ನಮ್ಮನ್ನು ಬಿಟ್ಟು ಅವ್ರ ಕಡೆ ಹೋಗ್ತಾನೆ. ಅವನ ಎಂಡು ಕೂಡ ಇದನ್ನೇ ಪೊಲೀಸರು ಉಪಯೋಗ ಮಾಡಿದ ಕಾರಣ ಅವನದು ವೀರಪ್ಪನ ಎಂಡ್ ಆಗುತ್ತೆ. ಸೇಮ್ ಕಮಲಾ ನಾಯಕ್ ಎಂದು ಹೇಗೆ ಮಾಡಿದರು, ಅವನು ನಮ್ಮ ಇನ್ಫಾರ್ಮೆಂಟನ್ನು ಹಿಡ್ಕೊಂಡು ನಮ್ಮವರನ್ನು ಸಾಯಿಸಿದ, ನಮ್ಮ SP ಸಬ್-ಇನ್ಸ್ಪೆಕ್ಟರ್ ಪೊಲೀಸರನ್ನೆಲ್ಲ. ಅದನ್ನೇ ನಮ್ಮವರು ಮಾಡಿದ ಕಾರಣ ಕಡೆಗೆ ಅವನು ಕೂಡ ಎಂಡ್ ಆಯಿತು. ಮಿಂಚುಗುಳಿಯಿಂದ ಮುಂದೆ ಏನಾಗುತ್ತೆ? ಮಿಂಚುಗುಳಿಂತ ಮೊದಲು ನಾವು ಹೋದ ಕೂಡಲೇ ಒಂದು ಇನ್ಸಿಡೆಂಟ್ ಆಗುತ್ತೆ. ಗೋಪಾಲ ಹೊಸೂರು ಇನ್ಸಿಡೆಂಟ್ ನಾನು ಹೇಳಿಲ್ಲ. 1993 ಏಪ್ರಿಲಲ್ಲಿ ಹೋಗ್ತೀವಲ್ಲ, ಆ ಪಾಲಾರ್ ಬ್ಲಾಸ್ಟ್ ಆಗಿರ್ತದೆ. May 24ಗೆ ಇವ್ರದ್ದು ಇನ್ಸಿಡೆಂಟ್ ಆಗುತ್ತೆ ಗೋಪಾಲ ಹೊಸೂರದ್ದು. ಅದು ನೋಡಿ ಗೋಪಾಲ ಹೊಸೂರು ಅಲ್ಲಿ ಎಷ್ಟು ಪ್ಲ್ಯಾನ್ ಮಾಡ್ತಾನಂತಂದರೆ ನಮಗೆ ಇನ್ಫಾರ್ಮೇಷನ್ ಯಾರು ಕಳಿಸಿದ್ರು ಗೊತ್ತಿಲ್ಲ. ಇದೇ ಗೋಪಾಲ ಹೊಸೂರು ಇನ್ಫಾರ್ಮೇಷನ್ ಬರುತ್ತೆ. ಅವನು ಪಳನಿ ಟೆಂಪಲ್ಗೆ ತಲೆ ಬೋಳ್ಸೋಕ್ಕೆ ಬರ್ತಾನೆ ಅಂತ ಹೇಳ್ಕೊಂಡು ಒಂದು ಏನು ಇನ್ಫಾರ್ಮೇಷನ್ ಬರುತ್ತೆ. ಅವು ವಸ್ತು ಅಲ್ಲ, ಇವರೆಲ್ಲ ಅಲ್ಲಿಗೆಲ್ಲ ಹೋಗಿ ಎಲ್ಲ ಬರ್ತಾರೆ, ಏನೂ ಆಗೋದಿಲ್ಲ. ಬಂದು ಅವರು ಮರುದಿವಸ ಅವ್ರ ಸಿಸ್ಟರ್ ಮದುವೆ ಗೋಪಾಲ ಹೊಸೂರದ್ದು. ಊರಿಗೆ ಬರಬೇಕಾಯ್ತು, ಬೆಂಗಳೂರು ಬರಬೇಕಾಗಿತ್ತು. ಇವರು ರಜೆ ಹಾಕಿದ್ರು, ರಜೆ ಕೂಡ ಕೊಟ್ಟಿದ್ದರು. ಶಂಕರ ಬಿದ್ರಿಯವರು ರಜೆ ಕೊಟ್ಟಿದ್ದರು. ಈ ಇನ್ಫಾರ್ಮೇಷನ್ ಏನು ಮಾಡಿದ್ರು, ಅಲ್ಲಿ ಸುಮಾರು ಒಂದು 700 ಜನ ಇದ್ದರು ನಮ್ಮ ಸ್ಟಾಫು, ಅವರು ಇವರು ಅಂತ KSRP ಅವರೆಲ್ಲ. ನಮ್ಮ MMLS ನಮ್ಮ MMLS ಕ್ಯಾಂಪ್ ಇತ್ತು. MMLS ಶಂಕರ ಬಿದ್ರಿ ಇದ್ದರು. MMLS ನಾವು ಅಶೋಕ್ ಕುಮಾರ್ ನಾವು ಅಲ್ಲೇ ಇದ್ದು. ಆವಾಗ ಫಸ್ಟಿಗೆ ಇದು ನಾವು ಹೋಗಿದ್ದು ತಿಂಗಳಿದ್ದು May 1st ಮಂತ್. ಗೋಪಾಲ ಹೊಸೂರು ಕೂಡ ಅಲ್ಲೇ ಇದ್ದರು. ಒಂದೇ ತಿಂಗಳು, ಸ್ವಲ್ಪ ದಿವಸ ಅಷ್ಟೇ ಆಗಿದ್ದು. ಇದನ್ನು ಅವರು ಮರುದಿವಸ ಹೋಗ್ತಾರೆ ಅಂತ ಹೇಳ್ಕೊಂಡು ಅಲ್ಲಿ ಅವನು ವೀರಪ್ಪ ಏನು ಮಾಡಿದ, ಅವನೇ ಇನ್ಫಾರ್ಮೇಷನ್ ಬಿಟ್ಟಿದ್ದಲ್ಲ ನಮ್ಮ ಕ್ಯಾಂಪಿನ ಒಳಗಡೆ. ಇಲ್ಲಿ ಹೊರಗಡೆ ಗಿಂಡಿ ಎಲ್ಲ ಇರುತ್ತೆ. ಅಲ್ಲೊಂದು ಇಸ್ತ್ರಿ ಶಾಪ್ ಇತ್ತು, ಅಲ್ಲಿಗೆಲ್ಲ ಬರ್ತಿತ್ತು. ನಮ್ಮ ಪೊಲೀಸ್ನವರು ಲೂಸ್ ಟಾಕ್ ಮಾಡಿ, ನಾಳೆ ನಾನು ಎಸ್ಕಾರ್ಟ್ ಬೆಂಗಳೂರು ಹೋಗ್ತೇನೆ, ಗೋಪಾಲ ಹೊಸೂರು ಹೋಗ್ತಾರೆ ಬೆಳಿಗ್ಗೆ ಅಂತ ಅಲ್ಲಿ ಮಾತಾಡಿಬಿಟ್ಟಾರೆ. ಕಡಿಯವನೇ ಅವನದು ಇನ್ಫಾರ್ಮೆಂಟು ವೀರಪ್ಪಂದು. ಅವನು ಇಲ್ಲಿ ಬಂದಿದ್ದ, ಅವನ ಮುಂದೆ ಇವ್ರು ಮಾತಾಡಿದ್ಮೇಲೆ ಅವ್ರಿಗೆ ಹೋಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಬೆಳಿಗ್ಗೆ ಹೋಗ್ತಾರೆ. ಬೆಳಿಗ್ಗೆ ಇವನೇನು ಈ ಜಾಗದಲ್ಲಿ ಪೊಲೀಸರು ಭಾಳಷ್ಟು ಓಡಾಡೋದು, ಬೆಂಗಳೂರು ಟು MMLS, ಅಲ್ಲಿ ಮೇಲಿಂದ ಕೆಳಗಡೆ ಕೌದಲ್ಲಿಗೆ ಬರುವುದು, ಹಾಗೆ ಎಲ್ಲ ಓಡಾಡ್ತಿತ್ತಲ್ಲ. ಇಲ್ಲೇ ಏನಾದರೂ ಹೊಡೆದು ಅವನಿಗೆ ವೆಪನ್ ಬೇಕಾಗಿತ್ತು. ಆವಾಗ ಅವನ ಹತ್ರ ವೆಪನ್ ಅಂಥದ್ದು ಏನು ಇರಲಿಲ್ಲ. ಹೊಡಿಬೇಕು ಅಂತ ಹೇಳ್ಕೊಂಡು ಅವನಿಗೆ ಆ ಪ್ಲ್ಯಾನ್ ಸಲುವಾಗಿ ಮಾಡಿದ್ದ. ಇವನಿಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಬೆಳಿಗ್ಗೆ ಹೋಗುತ್ತೆ ಗಾಡಿ, ಪೈಲಟ್ ಎಸ್ಕಾರ್ಟಲ್ಲಿ ಹೋಗುತ್ತೆ. ಅವ್ರಿಗೆ ಪೊಲೀಸರಲ್ಲಿ ಮಾತಾಡ್ತಾರೆ, ನಾಳೆ ನಾನು ಪೈಲಟ್ ಹೋಗ್ಬೇಕು, ಬೆಂಗಳೂರು ಹೋಗ್ಬೇಕು ಅಂತೆಲ್ಲ ಮಾತಾಡ್ತಾರೆ. ಈ ಇನ್ಫಾರ್ಮೇಷನ್ ಅಲ್ಲಿ ಕೊಡ್ತಾರೆ. ಕೊಟ್ಟು ಕೂಡಲೇ ಅವನೊಂದು ಪ್ಲ್ಯಾನ್ ಮಾಡ್ತಾನೆ. ರಾತ್ರಿ ಎಲ್ಲ ಜನರನ್ನು ಕರ್ಕೊಂಡ್ಬಂದು, ಅದು ಎಸ್ ಬೆಂಡ್, ಅಲ್ಲಿ ಒಂದು ಶನೀಶ್ವರ ಟೆಂಪಲ್ ಇರುತ್ತೆ, ಒಂದು 7 ಕಿಲೋಮೀಟ್ರ್ ಒಳಗಡೆ ನಮ್ಮ MMLS ಅಲ್ಲಿಗೆ. ಅಲ್ಲಿ ಒಂದು ಪ್ಲ್ಯಾನ್ ಮಾಡ್ತಾರೆ. ಅದು ಒಂದು ಎಸ್ ಬೆಂಡ್ ಹೆಂಗೆ ಸೆಲೆಕ್ಟ್ ಮಾಡಿದಾನಂದರೆ, ಅಲ್ಲಿ ಎದುರು ಗಾಡಿ ಬಂಡಿ ನಿಂತುಬಿಟ್ರೆ ಅಲ್ಲಿ ಸ್ವಲ್ಪ ಸ್ಲೋ ಆಗುತ್ತೆ ಆಟೋಮೆಟಿಕ್. ಅದು ಎಸ್ ಬೆಂಡ್ ಅಪ್ವರ್ಡ್ ಇತ್ತು, ಕೆಳಗಡೆಯಿಂದ ಮೇಲ್ಗಡೆ ಹೋಗಿ ರೈಟ್ ತೊಗೋಬೇಕು. ಅಲ್ಲಿ ಇನ್ನು ಆ ಪ್ಲ್ಯಾನ್ ಸ್ಪಾಟ್ ಅದು ಸೆಲೆಕ್ಟ್ ಮಾಡ್ತಾನೆ. ಎಲ್ಲ ಕಡೆಯೂ ಮೇಲೆ ಕೆಳಗೆ 4 ಕಡೆಯಲ್ಲಿ ಆವಾಗ ಅವ್ರ ಹತ್ರ ಇದ್ದಿದ್ದು ಬರೀ ಮಜಲ್ ಲೋಡಿಂಗ್. ಆವಾಗ ಅದನ್ನು ವ್ಯವಸ್ಥೆ ಮಾಡ್ತಾನೆ. ಇವ್ರು ಹಾಗೆ 7:30 ಗಂಟೆಗೆ ನಮಗೆಲ್ಲ ಮಾತಾಡಿಕೊಂಡು ನಾವೆಲ್ಲ ಸರ್ ಬಾಯ್ ಸರ್ ಅಂತ ಹೇಳ್ಕೊಂಡು ಗೋಪಾಲ ಹೊಸೂರು ಹೊರಡುವಾಗ ಚೆನ್ನಾಗಿದ್ರು, ಭಾಳ ಖುಷಿಯಲ್ಲಿ ಹೊರಡಿದ. ತಂಗಿ ಮದುವೆಗೆ ಹೋಗೋದಲ್ಲ, ಹೊರಟರು. ನೀಲಿ ಟೀ ಶರ್ಟು, ಅದು ನಾವು ಹೋಗುವಾಗ ಬ್ಲಡ್ ಆಗಿತ್ತು, ಅದಲ್ಲಿ ಬ್ಲಡ್ ಆಗಿ ಕೆಂಪಾಗಿತ್ತು. ಅದು ಬೆಳಗ್ಗೆ ಸ್ವಲ್ಪ ಎದ್ದವ್ರು ಹೋಗೋದೆಲ್ಲ ಗೊತ್ತಿತ್ತು ನಮಗೆ. ಸ್ವಲ್ಪ ಹೊತ್ತಿನಲ್ಲೇ ಸೌಂಡ್ ಕೇಳ್ತದೆ, ಬಡ ಸೌಂಡ್ ಕೇಳ್ತದೆ, ವೈರ್ಲೆಸ್ ಮೆಸೇಜ್ ಬರ್ತದೆ, ಅಟ್ಯಾಕ್ ಆಗಿದೆ ಅಂತ ಹೇಳ್ಕೊಂಡು ನಮಗೆ. ಹೌದು, 5-6 ನಿಮಿಷ ಅಲ್ಲಿಂದ ನಮ್ಮಲ್ಲಿಂದ ಅಲ್ಲಿಗೆ ಒಂದು 7 ಕಿಲೋಮೀಟ್ರ್ ಅಷ್ಟೇ. ನಮ್ಮ ಕ್ಯಾಂಪಿಂದ ಅಲ್ಲಿಗೆ 7 ಕಿಲೋಮೀಟ್ರ್ ಅಷ್ಟೇ ಹೊರಟು.
7:30 AM. ಅಶೋಕ್ ಕುಮಾರ್ ನಾವು ಇಮಿಡಿಯೇಟ್ ಅಲ್ಲಿ ರೆಡಿಯಾಗಿ ಹೋಗ್ತೇವೆ. ಹೋಗುವಾಗ ಈ ಮರ ಅಡ್ಡ ಬಿದ್ದಿರ್ತದೆ. ಮರವನ್ನು ಏನು ಮಾಡಿದ್ರೆ ಗೊತ್ತಾ, ರಾತ್ರಿ ಅವ್ನು ಬೆಳಿಗ್ಗೆ ಕಡ್ದಿದ್ದಲ್ಲ, ದೊಡ್ಡ ಮರ, ರಾತ್ರಿ ಎಲ್ಲ ಕಡ್ದು ಬೆಳಿಗ್ಗೆಗೆ ಸ್ವಲ್ಪ ಇಟ್ಟಿದ್ರು. ಅಲ್ಲಿ ಅಟ್ಯಾಕ್ ಆದ ಕೂಡಲೇ ಪ್ಲ್ಯಾನ್ ಮಾಡಿದ್ದವನು, ಅಟ್ಯಾಕ್ ಆದ ಕೂಡಲೇ ಸೌಂಡ್ ಕೇಳಿದ ಕೂಡಲೇ ಕಡ್ದು ಅಡ್ಡ ಹಾಕಬೇಕು. ಎಂಥ ಪ್ಲ್ಯಾನ್ ನೋಡಿ ಅವನು. ಹಾಗೆ ಹಿಂದಿನವ್ರು ಯಾರು ಪೊಲೀಸ್ ಬರಬಾರ್ದು ಅಂತ ಹೇಳ್ಕೊಂಡು ಅದೊಂದು 3 ಕಿಲೋಮೀಟ್ರಲ್ಲಿ ಇದ್ದಿತ್ತು ಆ ಮರ. ನಾವು ಹೋಗುವಾಗ ಮರ ಅಡ್ಡ ಬಿದ್ದಿದೆ. ಮತ್ತು ಮರದಿಂದ ಇಳಿದು ನಾವು ಬಂದು ನಮ್ಮಲ್ಲಿ AK-47 ಎಲ್ಲ ಇತ್ತು, ಬುಲೆಟ್ ಪ್ರೂಫ್ ಇತ್ತು, ಅಲ್ಲಿ ಹಾಕ್ಕೊಂಡು ಮತ್ತು ಆ ಮರವನ್ನೆಲ್ಲ ತೆಗೆಸು ನಾವು ವಾಪಸ್ ಅವರನ್ನು ಗಾಡಿಯಲ್ಲಿ ಹಾಕಿ, ಅಲ್ಲಿಂದ ಗಾಡಿ ನಾವೇ ಹಾಕ್ತೀವಿ. ಆ್ಯಕ್ಚುಲಿ ನಾವು ಗುಂಡು ಹಾರಿಸ್ಕೊಂಡು, ನಾವು ಇದು ಸಿಕ್ಕಾಪಟ್ಟೆ ಗುಂಡೆಲ್ಲ ಹಾರಿಸ್ಕೊಂಡು, ನಮಗೆ ಟಾರ್ಗೆಟ್ ಗೊತ್ತಿಲ್ಲ, ಕಾಡಲ್ಲಿ ಆ ಏರಿಯಾದಲ್ಲೆಲ್ಲ ಗುಂಡು ಹಾರಿಸ್ಕೊಂಡು ನಾವು ಉದ್ದಕ್ಕೆ, ನಾವು ಅಶೋಕ್ ಕುಮಾರ್ ಇರ್ತಾನೆ, ಇವರೆಲ್ಲ ಮತ್ತು ಮೂಡ್ಲೆ ಬರ್ತಾರೆ ನಂತರ, ಮತ್ತೆ ಲಾಸ್ಟ್ ಶಂಕರ ಬಿದ್ರಿ ಕೂಡ ಬರ್ತಾರೆ. ಶಾರ್ಟ್ ರೂಟಲ್ಲಿ ಅಲ್ಲಿಗೆ ಸ್ಪಾಟಿಗೆ ನಾವು ಹೋದಾಗ ಇವರು ಗೋಪಾಲ್ ಹೊಸೂರು ಇನ್ನೂ ಅದೊಂದು ಸೆಕೆಂಡ್ ಬರ್ತೆ ಅಂತ ಹೇಳಬೇಕು, ಇಲ್ಲಿಗೆ ಕುತ್ತಿಗೆಗೆ ಅವ್ರದ್ದು ಗುಂಡು ಬಿದ್ದಿತ್ತು. ಅದು ಬಿಕಾಸ್ ಆಫ್ ತಮಿಳ್ನಾಡು ಪೊಲೀಸ್ ಕೋಆಪರೇಷನಿಂದಾಗಿ ಅವ್ರು ಉಳಿದಿರ್ಬೇಕು. ಅವ್ರ ಹತ್ರ ಒಂದು ಈ ದೇವರ ಫೋಟೋ ಒಂದು ಯಾವುದು ಸಾಯಿಬಾಬಂದು ಫೋಟೋ ಇದನ್ನು ಕೊಡೋ ಅಂತ ಕಿಸೆಯಲ್ಲಿ ತೆಗೆಸ್ಕೊಡ್ತಾರೆ. ಅದನ್ನು ತಗೊಂಡು ಕಣ್ಣಿಗೆ ಇದು ಮಾಡ್ತಾರೆ ಅವರು ಅವತ್ತು ಆ ಸಂದರ್ಭದಲ್ಲಿ. ಆ ಖರ್ಚೆ ಇಟ್ಕೊಂಡಿದ್ರು. ಅದು ಸರಿ, ಬ್ಲಡ್ ಅಂತ ಸಿಕ್ಕಾಪಟ್ಟೆ ಹೋಗಿತ್ತು, ಬದುಕೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾವೆಲ್ಲ ಹೋಯ್ತು ಅಂತಲೇ ತಿಳ್ಕೊಂಡು ಅಂಥ ಪರಿಸ್ಥಿತಿ ಬಂತು. ಅಲ್ಲಿ